ಇವತ್ತು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿತ್ತು. ಇವತ್ತು ಫುಲ್ ಎಂಟರ್ಟೈನ್ಮೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಈಗ ಮ್ಯಾಚ್ ಮುಗ್ದಿದೆ, ಇಂಡಿಯಾ ಗೆದ್ದಿದೆ. ಆಟೋ ಡ್ರೈವರ್ಸ್ ಕೂಡ ಮೊಬೈಲಲ್ಲೇ ಮ್ಯಾಚ್ ನೋಡಿ ಸಖತ್ ಎಂಜಾಯ್ ಅನ್ನ ಮಾಡಿದ್ರು. ಅದರಲ್ಲೂ ಕೂಡ ಇವತ್ತು ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಅಂತಂದ್ರೆ ಅವ್ರದ್ದು ಎಂತ ಕೆಲಸ ಕಾರ್ಯ ಇದ್ರು ಬಾಡಿಗೆ ಕೂಡ ಬಿಟ್ಟು ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಹೇಗಾದ್ರೂ ಮಾಡಿ ಇವತ್ತು ಇಂಡಿಯಾ ಗೆಲ್ಲಿ ಅಂತ ಹೇಳಿ ಅವರು ಕೂಡ ಪ್ರಾರ್ಥನೆ ಆಗಿತ್ತು. ಎಲ್ಲರೂ ಮ್ಯಾಚ್ ಮುಗಿದು ಫುಲ್ ಜೋಶಲ್ಲಿದ್ದಾರೆ. ಈಸಿಯಾಗಿ ಮ್ಯಾಚ್ ಅನ್ನ ಗೆದ್ಬಿಟ್ರು. ನಾವು ಅನ್ಕೊಂಡಷ್ಟು ಇದು ಅವರು ನಮಗೆ ಸ್ಪರ್ಧೆಯನ್ನ ಕೊಡ್ಲೇ ಇಲ್ಲ, ಆ ರೀತಿಯಾಗಿ ಮ್ಯಾಚ್ ಅನ್ನ ಇಂಡಿಯಾ ಗೆತ್ತು ಅಂತ ಹೇಳ್ತಾ ಇದಾರೆ. ಈಗ ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ಮ್ಯಾಚ್ ನೋಡಿದ್ರಾ? ನೋಡಿದ್ವಿ. ಹೇಗಿತ್ತು ಅಣ್ಣ? ಇನ್ನೊಂದ್ ಸ್ವಲ್ಪ ರನ್ ಹೊಡಿಬೇಕಾಯ್ತು, ಇನ್ನೊಂದ್ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೇಕು ಅನಿಸ್ತು. ಇದು ಹೆಂಗ ಬಿಡ್ತಂದ್ರೆ ಪಟಾಕಿ ಹಚ್ಚಿದ ತಕ್ಷಣ ಡಮ್ ಅಂತಲ್ಲ, ಮ್ಯಾಚ್ ಬಂದ್ರು ಗೆದ್ರು, ಒಂಥರ ಏನೋ ಟ್ವಿಸ್ಟೇ ಬರಲಿಲ್ಲ ಅನ್ಸ್ಬಿಡ್ತು ನಮಗೆ. ಇನ್ನೂ ಏನೋ ಬೇಕು ಅನಿಸ್ತು. ಗೆದ್ದಿದ್ ಖುಷಿ ಆಗ್ತಾ ಐತಿ, ಸ್ವಲ್ಪ ಉರ್ಸಾಗಿ ಗೆಲ್ಬೇಕಾಗಿತ್ತು ಅನ್ಸ್ಬಿಡ್ತು. ಹಳೆ ಮೆಲ್ಬೋರ್ನ್ ವಿರಾಟ್ ಕೊಹ್ಲಿ ಅಣ್ಣ ಆ ತರ ಟ್ವಿಸ್ಟ್ ಬರ್ಬೇಕು ನೋಡ ಮ್ಯಾಚ್ ಅಂದ್ರೆ. ನಾವ್ ಇವತ್ತು ರಜಾ ಮಾಡಿದೀವಿ, ಆಟೋ ಸ್ಟಾಂಡ್ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದೀವಿ. ಒಳ್ಳೆ ಟ್ವಿಸ್ಟ್ ಬರ್ದಂತ ನೋಡಿದ್ವಿ, ಗೆದ್ದಿದ್ ಖುಷಿ ಐತಿ. ಇನ್ನೊಂದ್ ಸ್ವಲ್ಪ ಏನೋ ಬೇಕು ಅನಿಸ್ತು. ಬಾಡಿಗೆ ಬಿಡೋಣ, ಮ್ಯಾಚ್ ಇದ್ದಾಗ ಒಂದ್ ದಿವಸ ಹೋದ್ರೆ ಹೋಗುತ್ತೆ. ಇವಾಗ ಬಾಡಿಗೆ ಮಾಡ್ತೀವಿ, 3 ತಾಸು ಟೈಮ್ ಕೊಡೋಣಂತ ಕ್ರಿಕೆಟಿಗೋಸ್ಕರ. ಇಂಡಿಯಾ ಮ್ಯಾಚ್ ಸಪೋರ್ಟ್ ಮಾಡ್ಲೇಬೇಕು. ಫೈರ್ ಟು ಫೈರ್ ಅಣ್ಣ, ಇದು ನೋಡ್ಲೇಬೇಕು, ಮಾಡ್ಲೇಬೇಕು. ಒಂದ್ 3 ತಾಸು ಎಲ್ಲೋ ಕಳಿತೀವಿ, 3 ತಾಸು ನಿದ್ದೆ ಕಮ್ಮಿ ಆಗೈತೆ ಅನ್ಕೊಳ್ಳೋಣ. ಇವಾಗ ಬಾಡಿಗೆ ಮಾಡೋಣ, ಬೆಳಗ್ಗೆ 3 ತಾಸು ಲೇಟ್ ಆಗಿ ಹೋಗೋಣ ಅಷ್ಟೇ. ಕ್ಲೋಸ್ ಅಣ್ಣ. ಇಶಾನ್ ಕಿಶನ್ ಇನ್ನೊಂದ್ ಸ್ವಲ್ಪ ತಿರ್ಬೇಕಾಯ್ತು ನೋಡಿ. ಇನ್ನೊಂದ್ 5 ಓವರ್ ಇದ್ದಿದ್ರೆ ಪಾಕಿಸ್ತಾನದ ಪುಡಿ ಕಣ್ಣಂದೇ ಒಂದ್ ಟೀ ಪುಡಿ ನಾಳೆ ಮತ್ತೆ ಸರಿ ಆಗ್ಬಿಡೋದಿಲ್ಲ. ನನಗಂತ ಬಹಳ ಸ್ಕೋರ್ ಕಡಿಮೆ ಆಯ್ತಲ್ಲ. ಸ್ಕೋರ್ ಕಮ್ಮಿ ಆಯ್ತಲ್ಲ, ಪಿಚ್ ಏನಾಯ್ತಲ್ಲ, ಆ ಪಿಚ್ಚಿಗೆ ಆ ಸ್ಕೋರ್ ಓಕೆ. ನಮ್ದೇ ಫಸ್ಟ್ ಆ ಪಿಚ್ ಅಲ್ಲಿ 140 150 ಅಂತ ನಾವು ಗೆಸ್ ಮಾಡಿದ್ವಿ. ಅದಕ್ಕಿಂತ ಚೆನ್ನಾಗಿ ಬಂತು, ಓಕೆ ಆ ಸ್ಕೋರ್. ಬಟ್ ಇಂತ ಏನಾಯ ಸ್ಕೋರ್ ಕಂಡು ಅವ್ರ ಮಕ ಮುಚ್ಕೊಂಡು ಹೋಗ್ತಾರಂತ ಅನ್ಕೊಂಡಿರ್ಲಿಲ್ಲ ನಾವು. ತುಂಬಾ ಮಾತಾಡಿದ್ರು ಪಾಕಿಸ್ತಾನದವರು. ಏನ್ ಮಾತಾಡಿದ್ರಣ್ಣ ಇವತ್ತು? ತೋರ್ಸಕ್ ಏನಾಯ್ತು ಅವ್ರ ಹತ್ರ? ಸುಮ್ನೆ ಹಿಂಗ್ ಬಂದ್ ಹಿಂಗ್ ನಿತ್ಕೊಬೇಕು, ಹಿಂಗ್ ನೋಡಿದ್ರೆ ಹಿಂಗ್ ವಿಕೆಟ್ ಆಗಿರ್ಬೇಕು. ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ ಎಂತ ವಿಕೆಟ್ ರೀ, ಅವ್ನಿಗೆ ಎಂತ ರಿವೆಂಜ್ ತಗೊಂಡ ಗೊತ್ತಾ? ಮೇಡ್ ಇನ್ ವಿಕೆಟ್. ಅವ್ನ ಪಾಪ ಫಸ್ಟ್ ಬಾಲ್ ಔಟ್ ಆದ, ನೆಕ್ಸ್ಟ್ ಮೇಡ್ ಇನ್ ವಿಕೆಟ್ ತಕೊಂಡ. ಟಾರ್ಗೆಟ್ ಅವ್ನ್ ರಿಪ್ಲೈ ಕೊಡ್ಬೇಕಾಯ್ತು, ಕೊಟ್ಟ. ಸಾಕು. ನೋಡಿದ್ರ ಮ್ಯಾಚ್? ನಾವು ನೋಡಿಲ್ಲ ಸರ್, ಆದ್ರೂ ನಮ್ಮ ಇದ್ರಲ್ಲಿ ನೋಡಿರ್ತೀವಿ, ಲೈವ್ ಕ್ರಿಕೆಟ್ ಅಲ್ಲಿ ಸ್ಕೋರ್ ಕಾರ್ಡ್ ಅಲ್ಲಿ ನೋಡಿರ್ತೀವಿ. ಬಟ್ ಕ್ಯಾಪ್ಟನ್ಸಿ ಇದೆಲ್ಲ ಸೂರ್ಯಕುಮಾರ್ ಯಾದವ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್. ಈಶಾನ್ ಕಿಶನ್ ಇಂದು ಒಳ್ಳೆ ಬ್ಯಾಟಿಂಗ್ ಇದೆ. ಆಮೇಲೆ ಹರ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ, ಬೂಮ್ರಾ ಅವರೆಲ್ಲ ಒಳ್ಳೆ ಬಾಲರ್. ಇದು ನಮ್ಮ ಇಂಡಿಯಾಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಾಲರ್ ಆಗ್ಲಿ ಬ್ಯಾಟ್ಸ್ಮನ್ ಆಗ್ಲಿ ಇದೇ ತರ ನಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಆಲ್ರೌಂಡರ್ ಆಯ್ತು. ಹೌದು. ಇದು ವರ್ಲ್ಡ್ ಕಪ್ ಆಗುತ್ತಾ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ನಮ್ ಕಡೆಗೆ ಇರೋದು ಗೆಲುವು. ಹೌದು, ಖಂಡಿತ. ಮ್ಯಾಚ್ ಟೀಮ್ ಎಲ್ಲ ಹೆಂಗಿದೆ ಸರ್? ಟೀಮ್ ಎಲ್ಲ ಅಂದ್ರೆ ಆ ಪಿಚ್ ಅಲ್ಲಿ ಎಷ್ಟು ಸ್ಕೋರ್ ಆಗಬೇಕು ಅಷ್ಟೇ ಸ್ಕೋರ್ ಆಗೋದು. ಇದ್ರಲ್ಲಿ 540 ಕೊಡ್ತಾರೋ, ಆಸ್ಟ್ರೇಲಿಯಾ ಆಗ್ಲಿ, ಮೊನ್ನೆ ಜಿಂಬಾಬ್ವೆ ಆಸ್ಟ್ರೇಲಿಯಾ ನಡೀತು, ಅದು ಲೋಯೆಸ್ಟ್ ಸ್ಕೋರ್ ಅಲ್ಲೇ ಹತ್ರ ತಂದು ಮತ್ತೆ ಸೋತ್ರ. ಹೌದಾ? ಈ ಪಿಚ್ ಅಲ್ಲಿ ನಮ್ಮ ಇಂಡಿಯಾದಾಗ ಗೆದ್ದಿರೋದಂದ್ರೆ ಹೆಚ್ಚಿನ ಮಾತು. ಹೌದಾ? ಖಂಡಿತ ಚೆನ್ನಾಗಾಯ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹೌದು. ನೋಡಿದ್ರಿ ಸರ್, ಚೆನ್ನಾಗಿ ಸರ್. ಸೂರ್ಯಕುಮಾರ್ ಯಾದವ್ ಸ್ಟ್ಯಾಂಡಿಂಗ್ ಆಟ ಚೆನ್ನಾಗಿ ಆಡಿದ್ರು ಸರ್ ಅವರು. ಅಂದ್ರೆ ಸ್ಲೋ ಆಟ ಆಡಿದ್ರು ಕೂಡ ಒಳ್ಳೆ ಚೆನ್ನಾಗಿ ಸ್ಕೋರ್ ಕೊಟ್ಟರು. ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಆಟ ಆಡಿದ್ರು. ಈ ಕಡೆ ಇಂಟ್ರೆಸ್ಟ್ ಮ್ಯಾಚ್ ಹೇಳ್ತೈತೆ, ಈ ಕಡೆ ಬಾಡಿಗೆ ಬಂದಿರ್ತದೆ, ಹೆಂಗ್ ಮಾಡ್ತಾರೆ? ಏನ್ ಮಾಡ್ತೀವಿ ಸರ್, ಮ್ಯಾಚ್ ನೋಡ್ಕೊಂಡು ಕೂತಿರ್ತೀವಿ. ಆದ್ರೆ ಈಗ ಬಂದಿರೋದು ನಾವೆಲ್ಲ ಮ್ಯಾಚ್ ನೋಡ್ಕೊಂಡೇ ಬಂದಿರೋದು. ಈಗೆಲ್ಲ ಊಟ ಮಾಡ್ಕೊಂಡು ಮ್ಯಾಚ್ ನೋಡ್ಕೊಂಡೇ ಬಂದಿರೋದು ಈಗೆಲ್ಲ. ಹೌದೌದು, ಖುಷಿ ಆಯ್ತು ಸರ್. ಫುಲ್ ಎಂಜಾಯ್ ಮಾಡಿದ್ವಿ ಸರ್. ಒಳ್ಳೆ ಆಟ ಆಡಿದ್ರು ಸರ್. ಒಳ್ಳೆ ಆಟ ಆಡಿದ್ರು. ಹೌದೌದು ಸರ್. ನೀವೇನ್ ಹೇಳ್ತೀರಿ? ನಾವು ನೋಡಿಲ್ಲ ಸರ್, ಮೊದಲೇ ನಂಗೆ ಏನು ಇಂಟ್ರೆಸ್ಟ್ ಇಲ್ಲ. ಇವಾಗ ಅವೆಲ್ಲ ಜಿಂಬಾಬ್ವೆ ಜೊತೆ ಆಡ್ದಂಗೆ ಆಡ್ತಾ ಇದಾರೆ ಪಾಕಿಸ್ತಾನ. ಚೆನ್ನಾಗಿ ಆಡಲಿಲ್ಲ ಇಲ್ಲ, ಅದಕ್ಕಾಗಿ ನೋಡ್ತಾ ಇಲ್ಲ. ಕಾಂಪಿಟೇಷನ್ ಆಗ್ಲಿಲ್ಲ. ಇಲ್ಲ. ನೀವೇನ್ ಹೇಳ್ತೀರಿ? ಸರ್, ಕೊಲಂಬೋ ಪಿಚ್ ಅಂದ್ರೆ ಓನ್ಲಿ ಸ್ಪಿನ್ ಪಿಚ್, ಅದ್ಭುತವಾದ ಪಿಚ್ ಅದು. ಆ ಪಿಚ್ಚಲ್ಲೇ ನಮ್ಮ ಇಂಡಿಯಾದವರು ಇವ್ರನ್ನ ಆಕ್ರಮಣಕಾರಿಯಾಗಿ ನೀಟಾಗಿ ಆಡಿ ಹೊಡೆದಾಕಿದ್ದಾರೆ. ಉಸ್ಮಾನ್ ತಾರಿಕ್ ಅನ್ನೋನು ಇಂಡಿಯನ್ನ ಮೊನ್ನೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಭಾರಿ ಇದು ಮಾಡಿದ್ರು, ತುಂಬಾ ಎಲ್ಲ ಮಾಡಿದ್ರು. ಅವ್ರಿಗೆಲ್ಲರಿಗೂ ಒಬ್ಬನೇ ಉತ್ತರ ಕೊಟ್ಟಿದ್ದು ಈಶಾನ್ ಕಿಶನ್. ಅದು ಬಿಟ್ರೆ ಸೂರ್ಯಕುಮಾರ್, ತಿಲಕ್, ರಿಂಕು ಭಾರಿ ಅದ್ಭುತವಾಗಿ ಆಡಿದ್ರು. ಬಾಲಿಂಗ್ ಸ್ಲೋ ಪಿಚ್ ಅಲ್ಲಿ ಜಾಸ್ತಿ ರನ್ ಬರಲ್ಲ, ಆ ಲೆವೆಲ್ಗೆ ಬ್ಯಾಟಿಂಗ್ ಆಡಕ್ ಆಗಲ್ಲ ಅಂತ ಅನ್ಕೊಂಡ ಟೈಮಲ್ಲಿ ಇಶಾನ್ ಕಿಶನ್ ಬ್ಯಾಟಿಂಗ್ ಯಾವ ತರ ಅನಿಸ್ತು ನಿಮ್ಗೆ ಅಂತ? ಸರ್, ಇಶಾನ್ ಕಿಶನ್ ಬ್ಯಾಟಿಂಗ್ ಪಾಕಿಸ್ತಾನದವ್ರು ಬಂದ್ಬಿಟ್ರೆ ಸ್ಮಶಾನದಲ್ಲಿರೋ ದೇವುಗಳನ್ನೆಲ್ಲ ನಮ್ಮ ಆಂಜನೇಯ ಹನುಮಂತ ಬಂದಂಗೆ ಗದೆಯಲ್ಲಿ ಎತ್ತಿಳಿದ್ರೆ ಮೇಲ್ಮೇಲೆ ಹೋಗಿ ಕೆಳಗಿಂದ ಮೇಲಿಂದ ಪಲ್ಟಿ ಹಾಕ್ತಾರ. ಆ ನಮ್ಮನೆ ಇಶಾನ್ ಕಿಶನ್ ಅವ್ರಿಗೆ ಆಡಿದ್ದಾರೆ. ಅದ್ಭುತವಾದ ಬ್ಯಾಟಿಂಗ್ ಆಡಿದ್ರು. ಅವ್ರು ಆಡ್ಲಿಲ್ಲ ಅಂದ್ರೆ 120, 125, 130 ಸ್ಕೋರ್ ಬರೋದು. ಅದು ಆ ಸ್ಕೋರ್ ಬಂದ್ರು ಆಯ್ತಲ್ಲ. ನಮ್ ಕಡೆಯಿಂದ ಜಸ್ಪ್ರೀತ್ ಬುಮ್ರಾ ಆಗ್ಲಿ, ವರುಣ್ ಚಕ್ರವರ್ತಿ ಆಗ್ಲಿ ಯಾವ್ದೇ ಕಾರಣಕ್ಕೂ ಮ್ಯಾಚ್ ಬಿಟ್ಕೊಡ್ತಿರ್ಲಿಲ್ಲ. ಅವ್ರು 130 ಹೊಡೆದ್ರು 114ಗೆ ಆಲ್ಔಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಆಟ. ಕ್ರೀಡಾ ಸ್ಫೂರ್ತಿನ ಅವರು ನೀಟಾಗಿ ಮೆರೆದಿದ್ದಾರೆ ನಮ್ಮ ಇಂಡಿಯಾದವರು. ಅದಕ್ಕೆ ಒಳ್ಳೆ ಫಲ
ಒಳ್ಳೆ ಜಯನೂ ಸಿಕ್ಕಿದೆ. ಆ ಯಶಸ್ಸನ್ನು ಅವರು ಪಾಕಿಸ್ತಾನ ನಮ್ಮನ್ನ ಏಷ್ಯಾ ಕಪ್ಪಲ್ಲಿ ನಮಗೆ ಕಪ್ಪು ತಿರಸ್ಕರಿಸಿದ್ರು. ಅವ್ರು ಕಪ್ಪು ಕೊಡ್ಲಿಲ್ಲ. ಮೇಲಾಗಿ ಇಂಡಿಯಾ ನೆಲದಲ್ಲಿ ನಾವು ಕ್ರಿಕೆಟ್ ಆಡಲ್ಲ ಅಂದಿದ್ರು. ತಕ್ಕ ಉತ್ತರ ನಮ್ಮ BCCI 2,300 ಕೋಟಿ ದಂಡ ಹಾಕ್ಬೇಕು ಅಂತಿದ್ರು ಅವರಿಗೆ. ಆ ದಂಡ ಕಟ್ಟಲಿಲ್ಲ ಅಂದ್ರೆ ಟೋಟಲಿ ಕ್ರಿಕೆಟ್ ಲೈವ್ ಜೀವನನೇ ಅವ್ರನ್ನ ಬ್ಯಾನ್ ಮಾಡ್ಬೇಕಂತಿದ್ರು. ಅವರೆಲ್ಲ ಅರ್ಥಕೊಂಡು ಇಂಡಿಯಾದವ್ರ ಜೊತೆ ನಾವೇನಾರು ಮಾತಾಡಿದ್ವಿ ಅಂದ್ರೆ ನಮ್ಮ ಕ್ರಿಕೆಟ್ ಭವಿಷ್ಯನೇ ನಮ್ಮ ಇಂಡಿಯಾ ಅವ್ರನ್ನ ಪೂರ್ತಿಯಾಗಿ ಶೂಟಿ ಎಲ್ಲೋ ಒಂದು ಮೂಲೆಗೆ ಬಿಸಾಕ್ತಾರನ್ನ ಕಾರಣದಿಂದ ಬಂದ್ ಆಡಿದ್ದಾರೆ. ಬಂದ್ ಆಡಿದ್ರು ಆಯ್ತಲ್ಲ, ನಮ್ಮ ಇಂಡಿಯಾದವ್ರು ಇವ್ರು ತಕ್ಕ ಪಾಠ ಕಲಿಸಿ ಒಳ್ಳೆ ಜಯ ತಂದು ಕೊಟ್ಟಿದ್ದಾರೆ. ಇದು ಇಡೀ ಇಂಡಿಯಾಕ್ಕೆ ಸಿಕ್ಕಂತ ಸಿಹಿಯಾದ ಜಯ, ಖುಷಿಯಾದ ಜಯ ಮತ್ತು ಮಹಾಶಿವರಾತ್ರಿ ಪ್ರಯುಕ್ತ ಇದೊಂದು ಒಳ್ಳೆ ಉಡುಗೊರೆ. ಮಹಾಶಿವರಾತ್ರಿಯ ಒಳ್ಳೆಯ ಉಡುಗೊರೆಯ ಹಬ್ಬ, ಒಳ್ಳೆಯ ಜಯ ಆಗಿದೆ. ಟೋಟಲ್ ಈಗ ವರ್ಲ್ಡ್ ಕಪ್ ಬಗ್ಗೆ ಏನು ಹೇಳ್ತೀರಿ? ಮ್ಯಾಚ್ ಯಾರು ಕಪ್ ಯಾರು ಹೊಡಿತಾರೆ ಸರ್? ಈ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಪ್ರಕಾರ ಇಂಡಿಯಾ ಟಾಪ್ ಆಫ್ ದ ನಂಬರ್ 1. ಸೆಕೆಂಡ್ ಒಂದು ಬಂದ್ಬಿಟ್ರೆ ಆಫ್ರಿಕಾ ಏನಾರು ಚೇಸ್ ಮಾಡ್ಬೋದು, ಆಫ್ರಿಕಾ ಬರ್ಬೋದು. 2024 ಹಿಸ್ಟ್ರಿ ಮತ್ತೆ ನಡಿಬಹುದು. ಆದ್ರೆ ಸೌತ್ ಆಫ್ರಿಕಾದವರು ಅವರು ಚೋಕರ್ಸ್ ಅಂತಾನೆ ಒಂದು ಬಿರುದು ತಗೊಂಡಿದ್ದಾರೆ. ಆ ಕಾರಣದಿಂದ ಆ ಪಂಟ ಒಂದು ಕಳಿಬೇಕಂದ್ರೆ ಈ ಸತಿ ಏನಾರು ಮಾಡಿ ತಗೋಬಹುದು. ಅದು ಬಿಟ್ರೆ ಇನ್ನು ಒಂದು ಯಾವುದೇ ಟೀಮ್ ಇದ್ರೆ ಐತಲ್ಲ, ಒನ್ ಸೈಡ್ ಇಂಡಿಯಾ ಇಸ್ ಚೇಸನ್ ವಿನ್ ದ ಕಪ್. ಫೈನಲ್ ಬರೋ ಟೀಮ್ ಎರಡು, ಸೌತ್ ಆಫ್ರಿಕಾ ಇಂಡಿಯಾ. ಸೌತ್ ಆಫ್ರಿಕಾ ಇಂಡಿಯಾ ಮೇ ಬಿ ಬರಬಹುದು. ಹೌದಾ? ನೀವೇನ್ ಹೇಳ್ತೀರಿ ಮ್ಯಾಚ್ ಬಗ್ಗೆ? ಹೇಳಿದ್ವಲ್ಲ ಸರ್, ಆದ್ರೂ ಹೇಳಿದ್ವಲ್ಲ, ಸೆಕೆಂಡ್ ಒನ್ ನಾನೇ ಮಾತಾಡಿದ್ರು. ಖಂಡಿತ ಇದೇ ಯಶಸ್ವಿ ಕಂಟಿನ್ಯೂಸ್ ಆಗಿ ಇರ್ಲಿ ನಮ್ಮ ಇಂಡಿಯಾ ಕಡೆಯಿಂದ. ಇದೆಷ್ಟು ಇಲ್ಲಿನ ಆಟೋ ಡ್ರೈವರ್ಸರ್ ಮಾತು. ಎಷ್ಟು ಯಾವ ಲೆವೆಲ್ ಕ್ರೇಜ್ ಇದೆ ಅಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ಬೋದು. ಅವರ ಬಾಡಿಗೆಯನ್ನ ಬಿಟ್ಟು ನಾವು ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಮ್ಮ ಕೆಲಸವನ್ನ ಬಾಡಿಗೆಯನ್ನ ಮಾಡಿದ್ರು ಪರವಾಗಿಲ್ಲ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಮ್ಯಾಚ್ ನೋಡ್ತೀವಿ. ಅದು ಗೆದ್ದಿದೆ, ಹೀಗಾಗಿ ನಮ್ಗೆ ಸಾಕಷ್ಟು ಸಂತೋಷ ಇದೆ. ಆದ್ರೆ ನಾವು ಅನ್ಕೊಂಡಷ್ಟು ನಾವು ತರಲಿಲ್ಲ ಅಂದ್ರು ಇದೇ ನಮಗೆ ವರ್ಲ್ಡ್ ಕಪ್, ಇದೇ ಜಯ, ಇದೇ ನಮ್ಮ ಸಿಹಿಯಾದ ಕಪ್ ಮಹಾಶಿವರಾತ್ರಿ ಪ್ರಯುಕ್ತ. ಇವತ್ತೇ ನಾವು ಕಪ್ ತಗೊಂಡಷ್ಟು ನಮಗೆ ಸಂತೋಷ ಆಗ್ತದೆ. ಹೌದು, 100% ನಿಜ. ಅವ್ರ ಮಾತು ಕೇಳಿದ್ರಲ್ಲ, ಇದೇ ಇವತ್ತು ಪಾಕಿಸ್ತಾನ ಜೊತೆ ಮ್ಯಾಚ್ ಗೆದ್ದಿರೋದೇ ನಮ್ಗೆ ವರ್ಲ್ಡ್ ಕಪ್ ಇದ್ದಂಗೆ. ಇದಕ್ಕಿಂತ ದೊಡ್ಡ ಕಪ್ ನಮ್ಗೇನು ಬೇಕಾಗಿಲ್ಲ. ನಾವು ಎಲ್ಲ ಬಾಡಿಗೆ ತಿರಸ್ಕಾರ ಮಾಡಿ ಈಗ ಕೂತು ಮ್ಯಾಚ್ ಅನ್ನ ನೋಡಿದೀವಿ. ಈಗ ಸಾಕಷ್ಟು ಖುಷಿಯಾಗಿದೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.